ಜವಾಬ್ದಾರಿಯುತವಾಗಿ ನಡೆದುಕೊಂಡಿದ್ದರೆ ದುರ್ಘಟನೆಗಳು ಆಗ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ ಯಾಕೆ ಆತುರವಾಗಿ ಕಾರ್ಯಕ್ರಮವನ್ನು ಮಾಡ್ತು? ಪೂರ್ವ ತಯಾರಿ ಇಲ್ಲದೆ ಸಂಭ್ರಮಾಚರಣೆಗೆ ಅವಕಾಶವನ್ನ ಯಾಕೆ ಕೊಡ್ತು? ಲಕ್ಷಾಂತರ ಅಭಿಮಾನಿಗಳು ಬರೋ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇರಲಿಲ್ವಾ? ವಿಧಾನಸೌಧ ಮುಂದೆ ಸಂಭ್ರಮಾಚರಣೆ ಮಾಡೋ ಅವಶ್ಯಕತೆ ಆದರೂ ಏನಿತ್ತು? ಸಿಎಂ ಡಿಸಿಎಂಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವುದೇ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಕೂಡ ನೀವು ಮಾಡ್ಕೊಂಡಿರಲಿಲ್ಲ. ಜನರ ಸುರಕ್ಷತೆಗಿಂತ ಸರ್ಕಾರಕ್ಕೆ ಪಬ್ಲಿಸಿಟಿನೇ ಹೆಚ್ಚಾಯಿತು. ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಗೆ ವಿಜಯೇಂದ್ರ ಕೂಡ ಒತ್ತಾಯಿಸ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಅಸಹಜ ಸಾವು ಅಂತ ಹೇಳಿ ದಾಖಲು ಮಾಡಿಕೊಳ್ಳಲಾಗಿದೆ. ಇದು ಅಸಹಜ ಸಾವಲ್ಲ, ಈ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಸಿನಿಮಾ ರಿಲೀಸ್ ವೇಳೆ ಕಾಲ್ತುಳಿತದಿಂದ ಸಾವಾಗಿತ್ತು. ಆಗ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿರ್ಲಿಲ್ವಾ? ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. RCB ತಂಡದ ಓನರ್ ಕೂಡ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಸಾವಿಗೆ ಯಾರು ಹೊಣೆ? ಸರ್ಕಾರವೇ ಕೂಡ ನೇರ ಹೊಣೆ. ಆತುರವಾಗಿ ಯಾಕೆ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು? ವಿಧಾನಸೌಧದಲ್ಲಿ ಯಾಕೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಒಂದಷ್ಟು ಗೊಂದಲಗಳು ಕೂಡ ಇತ್ತು. ಆ ಗೊಂದಲಗಳು ಕೂಡ ಇದೆ ಅಂತ ಗೊತ್ತಾದ್ರೂ ಕೂಡ ಯಾಕೆ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು? ಮತ್ತೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆರಂಭ ಆಗೋದಕ್ಕೂ ಮುಂಚೆಯೇ ಒಂದು ಸಾವಾಗಿತ್ತು. ಮತ್ತೆ ಇಬ್ಬರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಬಿತ್ತರ ಆಯಿತು. ಅದು ಗ್ಯಾರಂಟಿ ನ್ಯೂಸ್ ಕೂಡ ಬಿತ್ತರ ಮಾಡಿತ್ತು. ಈ ರೀತಿಯಾಗಿ ಸಾವಾಗಿದೆ. ಸರ್ಕಾರ ಇನ್ನೂ ಕಾರ್ಯಕ್ರಮ ನಡೆಸೋದಕ್ಕೂ ಮುಂಚೆಯೇ ಹೋಟೆಲ್ನಿಂದ ಈ ಆಟಗಾರರು ಬರೋದಕ್ಕಿಂತ ಮುಂಚೆಯೇ ಒಂದು ಸಾವಾಗಿತ್ತು. ಅದಾದ ನಂತರ ಕಾಲ್ತುಳಿತದಿಂದಾಗಿ ಈ ಸಾವಾಗಿದೆ ಅನ್ನೋದು ಗೊತ್ತಾಯಿತು. ಮತ್ತೆ 2-3 ಜನ ಅಸ್ವಸ್ಥರಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಇದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಬರಲೇ ಇಲ್ವಾ? ಬಂದರೂ ಕೂಡ ಕಣ್ಮುಚ್ಕೊಂಡು ಕುಳಿತಿದೆ ಸರ್ಕಾರ ಅಂತ ಹೇಳಿ ಪ್ರಶ್ನೆಗಳನ್ನ ಕೂಡ ಮಾಡಲಾಗ್ತಾ ಇದೆ.